ಒಬ್ಬ ವ್ಯಕ್ತಿ ಮೃತನಾಗ್ತಾನೆ. ಮೃತನಾದ ಮೇಲೆ ಇನ್ನೆಲ್ಲೋ ಒಂದು ಕಡೆ ಹುಟ್ಟುತ್ತಾನೆ. ಶ್ರಾದ್ದ ಆಗ್ತಾ ಇರುತ್ತೆ. ಇನ್ನೆಲ್ಲೋ ಬೇಡ, ಕೆಲವೊಮ್ಮೆ ಅದೇ ಮನೆಯಲ್ಲಿ ಮೊಮ್ಮಗನಾಗಿ ಹುಟ್ಟುಬಿಟ್ಟಿರ್ತಾನೆ. ಇವರು ಶ್ರಾದ್ದ ಮಾಡ್ತಾ ಇರ್ತಾರೆ. ಅಮ್ಮ ನನಗೆ ಹಸಿವು ಆಗ್ತಾ ಇದೆ, ಊಟ ಹಾಕಿ ಅಂತ ಹೇಳ್ತಾ ಇರ್ತಾರೆ. ಏಯ್ ಅಲ್ಲಿ ಪಿಂಡ ಹಿಡಿದು ನಿಂಗೆ ಹೇಗೋ ಊಟ ಹಾಕೋದು ಅಂತ ಜೋರು ಮಾಡಿ ಅವನನ್ನು ಉಪವಾಸ ಹಾಕಿರ್ತಾರೆ. ಇಲ್ಲಿ ಒಂದು ಕಡೆಯಿಂದ ಪಿಂಡ ಅಂತ ಹೇಳಿ ತಮ್ಮ ಹಿರಿಯರಿಗೆ ಶ್ರಾದ್ದ ಮಾಡ್ತಾನೆ ಇರ್ತಾರೆ. ಇನ್ನೊಂದು ಕಡೆ ಹುಟ್ಟಿ ಆದಮೇಲೆ ನಾವು ಶ್ರಾದ್ದ ಯಾಕೆ ಮಾಡಬೇಕು ಅನ್ನೋದೊಂದು ಪ್ರಶ್ನೆ. ನಮಗೆ ಇಲ್ಲಿ ಮೂಲದಲ್ಲಿ ಗೊತ್ತಿಲ್ಲದೆ ಇರುವ ವಿಷಯ ಏನು ಅಂತಂದರೆ, ಶ್ರಾದ್ದ ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ಒಂದು, ನಮ್ಮ ಶ್ರದ್ಧೆಯನ್ನು ಜಾಸ್ತಿ ಮಾಡುವಂಥದ್ದು. ಯಾಕೆಂದರೆ ಸಾಮಾನ್ಯವಾಗಿ ತಂದೆ ತಾಯಿಗಳು ಇರುವ ತನಕ ಯಾವ ಜವಾಬ್ದಾರಿಯನ್ನು ನಾವು ವಹಿಸಿಕೊಂಡಿರುವುದಿಲ್ಲ. ಅದರಿಂದಾಗಿ ಅವರೇ ಪಾಪ ಕಷ್ಟಪಟ್ಟು ಯಾವುದನ್ನು ಮಕ್ಕಳಿಗೆ ಗೊತ್ತಾಗಬಾರ್ದು ಅಂತ ತಮ್ಮ ಜೀವವನ್ನೇ ತೆಗಿತಾ ಇರ್ತಾರೆ. ಅದರಿಂದಾಗಿ ತಂದೆ ಸತ್ತ ಮೇಲೆ ಆ ಎಲ್ಲ ಇವನು ಎಲ್ಲಿವರೆಗೆ ಅಂದರೆ ಲೈಟ್ ಬಿಲ್ ಎಲ್ಲಿ ಕಟ್ಟುವುದು ಅಂತ ಗೊತ್ತಿರಲ್ಲ. ಈಗೆಲ್ಲ ಏನೋ 2 ನಿಮಿಷ ಕುಟ್ಟಿದರೆ ಸರಿ, ಅದೆಲ್ಲಿಗೆ ಹೋಗಿ ಬಿದ್ದುಬಿಡುತ್ತೆ. ಆದರೆ ಯಾರನ್ನು ಹೋಗಿ ಭೇಟಿ ಆಗಬೇಕು, ಏನಾದರೂ ಒಂದು ವಿಷಯ ತೀರ್ಮಾನ ಆಗಬೇಕು ಅಂದರೆ ನಾವು ಯಾರನ್ನು ಕೇಳಬೇಕು, ಈ ಮನೆಯ ಸಂಪ್ರದಾಯ ರೀತಿ ರಿವಾಜುಗಳೇನು, ಇದು ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರೋದಿಲ್ಲ. ಎಲ್ಲಿವರೆಗೆ ಶ್ರಾದ್ದದಲ್ಲಿ 3 ತಲೆ ಯಾವುದು ಅಂತಲೇ ಗೊತ್ತಿರೋದಿಲ್ಲ. ಅಂದರೆ ಆ ಸ್ಥಿತಿಯಲ್ಲಿ ಇದ್ದಾಗ ಯಾವಾಗ ತಂದೆ ನಿಧನ ಹೊಂದುತ್ತಾರೆ, ಆ ನಂತರ ಇವನಿಗೆ ಜವಾಬ್ದಾರಿ ಅರಿವು ಜಾಸ್ತಿ ಆಗುತ್ತೆ. ಜೊತೆಗೆ ಕಾಡ್ಲಿಕ್ಕೆ ಶುರುವಾಗುತ್ತೆ. ಅವ್ರು ಇರುವ ತನಕ ಯಾವ ಮಾತನ್ನು ಕೇಳಿದರೂ ಕೇಳದ ಹಾಗೆ ಅಸಡ್ಡೆ ಮಾಡಿದ್ನೋ ಆ ಮಾತುಗಳೆಲ್ಲ ನಿಜ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಹೌದು, ಇದನ್ನು ಮಾಡಬೇಕಿತ್ತು, ಇದನ್ನು ಕೇಳಬೇಕಿತ್ತು, ಇದು ಬದುಕಿನ ಅತ್ಯಂತ ಅಗತ್ಯದ ಸಂಗತಿ ಅಂತ ಅನ್ನಿಸ್ಲಿಕ್ಕೆ ಶುರುವಾಗಿ ಸ್ವಲ್ಪ ಶ್ರದ್ಧೆ ಜಾಸ್ತಿ ಆಗುತ್ತೆ. ಆ ಶ್ರದ್ಧೆ ಸ್ವಲ್ಪ ಸುತ್ತ ಇರುವವರು, ಅವನ ಜೊತೆಗೆ ಸ್ವಲ್ಪ ಅದಕ್ಕೆ ಸಮಾಧಾನ ಹೇಳುವವರು ಅಂಥವರೇ ಸಿಕ್ಕಿದರೆ ನಂಬಿಕೆ ಗಟ್ಟಿಯಾಗ್ತಾ ಹೋಗುತ್ತೆ. ಆಮೇಲೆ ಸ್ವಲ್ಪ ದೇವರ ಪೂಜೆ, ಜಪ ಇತ್ಯಾದಿಗಳ ನಾನು ನೋಡಿದ್ದೇನೆ ತುಂಬ ಜನ ಅಂಥವರು. ಆಮೇಲಿಂದ ಶುರುವಾಗುತ್ತೆ. ನಮ್ಮ ತಂದೆ ಮನೆಯಲ್ಲಿ ಯಾವಾಗಲೂ ಪೂಜೆ ಮಾಡ್ತಾಯಿದ್ರು, ಆಗ ಮನೆಯೆಲ್ಲ ಒಳ್ಳೇದಾಗ್ತಾ ಇತ್ತು. ಅವ್ರು ಹೋದ್ಮೇಲೆ ಪೂಜೆ ನಿಂತು ಬಿಟ್ಟಿದೆ, ಅದಕ್ಕೋಸ್ಕರ ಮನೆಯಲ್ಲಿ ತುಂಬ ತೊಂದರೆ ಆಗಿಬಿಟ್ಟಿದೆ, ವ್ಯಾಪಾರದಲ್ಲಿ ತೊಂದರೆ ಆಗಿದೆ, ನಾನು ಎಷ್ಟು ದೊಡ್ಡ ಹುದ್ದೆಯಲ್ಲಿದ್ದೆ ಎಲ್ಲ ಕಳೆದೋಯ್ತು, ಮಕ್ಕಳು ಕೂಡ ಓದೋದು ಬಿಟ್ಟು ನನ್ನ ಮಾತು ಕೇಳದೆ ನನಗೆ ಮನೆಯ ಹೊರಗಡೆ ಹಾಸಿಗೆ ತೋರಿಸ್ತಾರೆ, ಅಲ್ಲಿ ಬರಲಿಕ್ಕಿಲ್ಲ, ಇಲ್ಲಿ ಬರಲಿಕ್ಕಿಲ್ಲ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ ಅಂತ ಒಂದು ಯೋಚನೆ ಬಂದು ದೇವರಲ್ಲಿ ಸ್ವಲ್ಪ ನಮ್ಮ ಇಂದ್ರಿಯಗಳು ನಾವು ಹೇಳಿದ ಹಾಗೆ ಕೇಳ್ತಾ ಇಲ್ಲ ಅಂತ ಆದಮೇಲೆ ಶ್ರದ್ಧೆ ಜಾಸ್ತಿ ಆಗಲಿಕ್ಕೆ ಶುರುವಾಗುತ್ತೆ. ಶ್ರಾದ್ದ ಅಂದರೆ ಈ ಶ್ರದ್ಧೆಯನ್ನು ಹೆಚ್ಚಿಸುವುದು ಒಂದು ಅಂತಾದರೆ, ಅದರ ಇನ್ನೊಂದು ಮುಖ ಏನು ಅಂತಂದರೆ, ನಾವು ಶ್ರಾದ್ದದಲ್ಲಿ ಹಾಕುವ 3 ಪಿಂಡಗಳು ಏನಿದೆ ಅದು ವಸು, ರುದ್ರ, ಆದಿತ್ಯ. ಈ 3 ಇದು ಪಿತೃದೇವತೆಗಳ ಗಣ. ಈ 3 ಪಿತೃದೇವತೆಗಳ ಗಣಕ್ಕೆ ಸಂಬಂಧಪಟ್ಟಂತೆ ಭಗವಂತನ 3 ರೂಪವನ್ನು, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವ 3, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಅನ್ನುವ 3 ರೂಪಗಳನ್ನು ಆ ಪ್ರತೀಕದಲ್ಲಿ ನಾವು ಚಿಂತನೆ ಮಾಡ್ತೇವೆ. ಈ ವಸುರುದ್ರ ಆದಿತ್ಯ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಅನ್ನುವ 3 ರೂಪ ಇದೆಯಲ್ವಾ, ಅದನ್ನು ನಾವು ಎಲ್ಲಿ ಚಿಂತನೆ ಮಾಡ್ತೇವೆ ಅಂದರೆ ನಮ್ಮ ಹಿರಿಯರಲ್ಲಿ ಚಿಂತನೆ ಮಾಡ್ತೇವೆ. ನಾವು ನಮ್ಮ ಹಿರಿಯರು ಅಂತ ಯಾರು 3 ಜನ ಇದ್ದರೋ ಆ 3 ಜನರ ನೆಪದಲ್ಲಿ ನಾವು ಅದನ್ನು ಆರಾಧನೆ ಮಾಡ್ತೇವೆ. ವಸ್ತುತಃ ನಾವು ಕೊಡುವ ಪಿಂಡ ನಮ್ಮ ಹಿರಿಯರಿಗೆ ಕೊಡುವುದಲ್ಲ, ಅದ್ರ ಪಿತೃದೇವತೆಗಳಿಗೆ ಇವರ ಹೆಸರು ಹೇಳಿ ಇವರು ಆ ಪಿತೃಲೋಕದಲ್ಲಿ ಇರುವವರಿಗೆ ಸಂಬಂಧಪಡುವಂತೆ ಕಳಿಸ್ಲಿ. ನಾವು ಕೊಡೋದು ಡೈರೆಕ್ಟ್ ಪಿತೃದೇವತೆಗಳಿಗೇನೆ. ಆದರೆ ಈ ಹೆಸರು ಹೇಳಿ ಈ ಪಿತೃಲೋಕಕ್ಕೆ ಸಂಬಂಧಪಟ್ಟಂತೆ ಇವರ ಜೊತೆಗೆ ಅಡ್ರೆಸ್ ಬೇಕಲ್ವ, ಅದಕ್ಕೆ ಅವರ ಹೆಸರು ತಳುಕು ಹಾಕಿ ಹೇಳೋದು. ಹಾಗೆ ತಳುಕು ಹಾಕಿ ನಾವು ಕೊಟ್ಟಂತಹ ಪಿಂಡದಾನ, ತರ್ಪಣ ಅಥವಾ ಇತ್ಯಾದಿಗಳಿಂದ, ಕೇಶ ತೀರ್ಥ ಇತ್ಯಾದಿ ನಾವೇನೇನು ಅಪರಕರ್ಮದಲ್ಲೆಲ್ಲ ಮಾಡುವಂತಹದ್ರಿಂದ ಏನಾಗುತ್ತೆ ಅಂದರೆ, ಆ ಪಿತೃದೇವತೆಗಳಿಗೆ ಸಂಬಂಧಿಸಿದಂತಹ ನಾವು ಕೊಟ್ಟಂತಹ ತರ್ಪಣಾದಿಗಳಿಂದ ನಾವು ಯಾವ ವ್ಯಕ್ತಿಯನ್ನು ಉದ್ದೇಶಿಸಿ ಈ ಶ್ರಾದ್ದವನ್ನು ಮಾಡಿದ್ದೇವೆ ಆ ವ್ಯಕ್ತಿಗೆ ಮುಂದೆ ಮೇಲಿನ ಲೋಕಕ್ಕೆ ಹೋಗಲಿಕ್ಕೆ ಬೇಕಾದಂತಹ ಪುಣ್ಯವನ್ನು, ವಸ್ತುತಃ ನಮ್ಮ ಉದ್ಧಾರಕ್ಕೆ ನಾವು ಮಾಡುವ ಪುಣ್ಯವೇ ಕಾರಣ, ಮಕ್ಕಳು ಮಾಡುವ ಶ್ರಾದ್ದ ಕಾರಣ ಅಲ್ಲ. ಆದರೆ ಏನು ಅಂದರೆ ಆ ಮೇಲಿನ ಲೋಕಕ್ಕೆ ಹೋಗಲಿಕ್ಕೆ ಮಧ್ಯದಲ್ಲಿ ತಡೆಗಳಿರ್ತವೆ. ನಿಮಗೆ ಜರತ್ಕಾರುವಿನ ಕಥೆ, ಮಹಾಭಾರತದಲ್ಲಿ ಮಂದಪಾಲನ ಕಥೆಯನ್ನು ಕೇಳಿದರೆ ಇದರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮಂದಪಾಲ ವೇದವನ್ನು ಕಂಡ ಅತ್ಯಂತ ಉದ್ದಾಮ ಪಂಡಿತ, ದೊಡ್ಡ ಋಷಿ. ಆದರೆ ಅವನು ದೇಹ ತ್ಯಾಗ ಮಾಡಿದ ಮೇಲೆ ಮೋಕ್ಷ ಅಂದರೆ ಮೇಲಿನ ಲೋಕಕ್ಕೆ ಹೋಗಲಿಕ್ಕಾದಾಗ ದೇವತೆಗಳು ತಡೀತಾರೆ. ನಿನ್ನ ಪಿತೃಲೋಕಕ್ಕೆ ಬರಲಿಕ್ಕೆ ನಿನಗಿನ್ನೂ ಎಲಿಜಿಬಲ್ ಅಲ್ಲ ನೀನು, ಯಾಕೆಂದರೆ ನೀನು ಮಕ್ಕಳನ್ನು ಸಂಪಾದನೆ ಮಾಡಿಲ್ಲ, ಪುತ್ರತ್ವವನ್ನು ಪಡೆದಿಲ್ಲ ನೀನು, ಹಾಗಾಗಿ ಭೂಮಿಗೆ ಹೋಗಿ ಮತ್ತೆ ಮಕ್ಕಳನ್ನು ಪಡೆದು ಆಮೇಲೆ ಇಲ್ಲಿಗೆ ಬಾ ಅಂತ. ಸರಿ, ಅವನು ಇಷ್ಟು ಬೇಗ ಹೋಗಿ ಮಕ್ಕಳನ್ನು ಪಡೆಯುವುದು ಹೇಗೆ? ಮತ್ತೆ ಗರ್ಭದೊಳಗೆ ಪ್ರವೇಶ ಮಾಡಿ ಆ ಗರ್ಭದ 9 ತಿಂಗಳನ್ನು ಅವನಿಗೆಲ್ಲ ಗೊತ್ತಿದೆ ಅಲ್ಲಿ ಏನಾಗುತ್ತೆ ಅಂತ. ಒಬ್ಬ ಸಾತ್ವಿಕ ಜೀವನಿಗೆ ಅದರ ಎಲ್ಲ ಅನುಭವಗಳು ಕಣ್ಣ ಮುಂದೆ ಕ್ಷಣ ಕ್ಷಣಕ್ಕೂ ನೆನಪಿರುತ್ತೆ. ಅದಕ್ಕೋಸ್ಕರ ಅವನು ಅದನ್ನು ಬಿಟ್ಟು ಒಂದು ಹಕ್ಕಿಯ ಶರೀರವನ್ನು ಪಡೆದು ಮೊಟ್ಟೆಯ ರೂಪದಿಂದ ಹೊರಗೆ ಬಂದು ಅಲ್ಲಿ ಒಂದು ಬೆಳೆದ ನಂತರ
ಜರಿತಾ ಮತ್ತು ಲಪಿತಾ ಅಂತ ಇಬ್ಬರನ್ನು ಮದುವೆಯಾಗಿ ಆ ಜರಿತೆಯಲ್ಲಿ 4 ಜನ ಮಕ್ಕಳನ್ನು ಪಡೆದು, ಅದು ಖಾಂಡವ ದಹನದ ಸಂದರ್ಭ ಈ ಕಥೆ ಹೇಳುವುದು ಮಹಾಭಾರತದಲ್ಲಿ. ಖಾಂಡವ ದಹನ ಆಗುವಾಗ ಮಕ್ಕಳನ್ನು ಪಡೆದಿದ್ದಾನಷ್ಟೇ, 4 ಮೊಟ್ಟೆ ಒಡೆದು ಮಕ್ಕಳು ಇನ್ನೂ ಮಾಂಸದ ಮುದ್ದೆಯ ಹಾಗೆ ಹೊರಗೆ ಬಂದು ನಿಂತಿವೆ. ಯುದ್ಧಕ್ಕಿದ್ದಾಗೆ 4 ದಿಕ್ಕುಗಳಲ್ಲೂ ಕೂಡ ಜೋರಾಗಿ ಬೆಂಕಿಯ ಆವರಣ ತುಂಬಿಕೊಳ್ಳುತ್ತೆ. ಇವನಿಗೆ ತುಂಬ ನೋವಾಗುತ್ತೆ, ಏನು ಮಾಡೋದು ಅಂತ. ಯಾರು? ಆ ತಾಯಿಗೆ. ಇವನು ಹೊರಟು ಬಂದಿರ್ತಾನೆ ಆಹಾರ ತರಬೇಕು ಅಂತ, ಆ ಬೆಂಕಿ ಬೀಳುವ ಮುಂಚೆ ಹೊರಗೆ ಬಂದಿರ್ತಾನೆ. ಆದರೆ ಒಳಗಿನಿಂದ ತಾಯಿಗೆ ರಕ್ಷಣೆ ಮಾಡಲಿಕ್ಕೆ ಗೊತ್ತಾಗದೆ ಯಾರನ್ನು ತೊಗೊಂಡು ಹೋಗೋದು? ಎಷ್ಟು ಮೇಲಿನಿಂದ ಹಾರಿದರೂ ಈ ಕಾಳ್ಗಿಚ್ಚಿನ ಬೆಂಕಿ ಉಂಟಲ್ವ, ಅದು ಕ್ಷಣ ಮಾತ್ರದಲ್ಲಿ ವಸ್ತುವನ್ನು ದಹಿಸಿ ಹಾಕಿಬಿಡುತ್ತೆ. ಮಕ್ಕಳನ್ನು ಎತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಕೊನೆಗೆ ಮಕ್ಕಳೇ ಹೇಳ್ತಾವೆ, ತುಂಬ ಹೊತ್ತು ಮಾತುಕತೆ ತುಂಬ ಚೆನ್ನಾಗಿದೆ ಅಲ್ಲಿ. ಕೊನೆಗೆ ಮಕ್ಕಳೇ ಹೇಳ್ತವೆ, ಅಮ್ಮ ನಿನ್ನನ್ನು ನನ್ನ ತಂದೆ ಮದುವೆ ಆದ ಮುಖ್ಯ ಉದ್ದೇಶ ಮಕ್ಕಳನ್ನು ಪಡೀಬೇಕು ಅಂತ. ನಾವು ಬೆಳೆದು ದೊಡ್ಡರಾಗುವುದೇನು ಅರ್ಥ ಇಲ್ಲ ಅದರಲ್ಲಿ. ನಾವು ಇನ್ನು ಹುಟ್ಟಿ 1 ದಿವಸ ಆಗಿಲ್ಲ, ನಮ್ಮಿಂದ ಏನೂ ಸಂಬಂಧವೂ ಇಲ್ಲ. ನೀನು ಹೋಗು, ನನ್ನ ತಂದೆಯ ಗೃಹಸ್ಥ ಧರ್ಮಕ್ಕೆ ಮತ್ತೆ ನೀನು ಸಹಾಯ ನೀಡು, ಹೊರಟು ಹೋಗಿ ಇಲ್ಲಿಂದ. ನಮ್ಮ ರಕ್ಷಣೆ ಬಗ್ಗೆ ನೀನು ಯೋಚಿಸಬೇಡ, ಒಬ್ಬರಾದರೂ ಬದುಕ್ತೀವಿ ನಾವು, ಇಲ್ಲಾಂದರೆ ನೀನೂ ಸಾಯಬೇಕಾಗತ್ತೆ. ನಮ್ಮ ತಂದೆಗೆ ಆ ಆಲೋಚನೆ ಇಲ್ಲಿ ತನಕ ಮಾಡಿದ ಯಾವ ಕಾರಣಕ್ಕೂ ಅದು ಫಲಿಸುವುದಿಲ್ಲ ಅಂತ ಹೇಳಿದ ಮೇಲೆ ತಾಯಿ ತುಂಬ ಬೇಸರದಿಂದ ಪ್ರಾರ್ಥನೆ ಮಾಡ್ತಾ ಹೋಗ್ತಾಳೆ. ತಂದೆಯಿಗೂ ಒಳಗೆ ಬರಬೇಕು ಅಂತನ್ನುವಾಗ ಬೆಂಕಿ ಬಿದ್ದ ಘಟನೆ ಗೊತ್ತಾಗ್ತಾ ಇದೆ. ಒಳಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಇವಳು ಹೊರಗೆ ಬಂದಾಗಿದೆ. ಇಬ್ಬರೂ ಹೊರಗಿನಿಂದ ಅನನ್ಯವಾಗಿ ಪ್ರಾರ್ಥನೆ ಮಾಡ್ತಾರೆ. ಒಳಗಿನಿಂದ ಮಕ್ಕಳ ಸಂಭಾಷಣೆ ತುಂಬ ಚೆನ್ನಾಗಿದೆ. ಜರಿತಾರಿ, ದ್ರೋಣ, ಸ್ತಂಭಮಿತ್ರ ಅಂತ, ಸಾರಿಸೃಕ್ವ ಅಂತ 4 ಜನ ಮಕ್ಕಳು ಬಹಳ ಸುಂದರವಾಗಿ ಅಗ್ನಿಸ್ತೋತ್ರವನ್ನು ಮಾಡ್ತವೆ, ವೇದ ಮಂತ್ರಗಳನ್ನು ಹೇಳ್ತವೆ. ಅಂದರೆ ಅದು ಋಷಿಕುಮಾರ, ಅದರಿಂದಾಗಿ ಬೈ ಬರ್ತ್ ಅವುಗಳಲ್ಲಿ ಆ ಮಂತ್ರದ ದರ್ಶನ ಆಗುತ್ತೆ. ದರ್ಶನ ಆಗಿ 4 ದಿಕ್ಕುಗಳಿಗೆ ಮುಖ ಮಾಡಿ ನಿಂತು 4 ದಿಕ್ಕುಗಳಲ್ಲಿ ಬರ್ತಾ ಇರುವ ಅಗ್ನಿಯನ್ನು ಅನನ್ಯವಾಗಿ ಸ್ತೋತ್ರ ಮಾಡುತ್ತವೆ. ಇಡೀ ಜಗತ್ತನ್ನು ಧಾರಣೆ ಮಾಡಿದವನು ನೀನು, ಪ್ರತಿ ಜೀವಗಳ ಹೊಟ್ಟೆಯಲ್ಲಿದ್ದು ವೈಶ್ವಾನರ ಅಗ್ನಿಯಾಗಿ ಆಹಾರವನ್ನು ಪಚನೆ ಮಾಡುವವನು ನೀನು, ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ಬೆಂಕಿಯ ರೂಪದಿಂದ ಇದ್ದು ನಮಗೆ ಬೇಕಾದ ಆಹಾರದ ಬೆಳೆಯನ್ನು ತೆಗೆದುಕೊಡುವವನು ನೀನು. ಸೂರ್ಯನೊಳಗೆ, ಬೆಂಕಿಯೊಳಗೆ, ಚಂದ್ರನೊಳಗೆ, ನಕ್ಷತ್ರದೊಳಗೆ, ಹೀಗೆ ಪ್ರತಿಯೊಂದು ವಸ್ತುವಿನಲ್ಲಿ ಇದ್ದು ರಕ್ಷಿಸುವವನು. ತುಂಬ ಸುಂದರವಾದ ಸ್ತೋತ್ರವನ್ನು ಮಾಡ್ತಾವೆ. ಅಗ್ನಿ ಇನ್ನೇನು ಹತ್ತಿರ ಬಂದು ಸುಡಬೇಕು, ಆದರೆ ಈ ಸ್ತೋತ್ರವನ್ನು ಕೇಳಿ ಅವನು ತಣ್ಣಗಿನ ಹತ್ತಿಯ ಹಾಗೆ ಆಗಿಬಿಡ್ತಾನೆ. ಆ ಮಕ್ಕಳ ಎದುರುಗಡೆ ಬಂದಾಗ ಚೂರು ಸುಡುವುದೇ ಇಲ್ಲ. ಏನು ಅದರ ಹತ್ತಿರ ಬರೋದಲ್ಲ, ದೂರದಲ್ಲಿದ್ದಾಗಲೇ ಸುಟ್ಟು ಹೋಗಬೇಕಿತ್ತು. ಆದರೆ ಅಗ್ನಿಯ ಮೆಚ್ಚುಗೆಯಿಂದ ಆ ಮಕ್ಕಳ ಸ್ತೋತ್ರಕ್ಕೆ ಸಂತೋಷಪಟ್ಟವನು, ನಿಮ್ಗೆ ಒಳ್ಳೆಯದಾಗಲಿ, ನೀವು ಯಾವ ಉದ್ದೇಶದಿಂದ ನಿಮ್ಮ ತಂದೆಯಿಂದ ನೀವು ಬಂದಿದ್ದೀರೋ ಆ ಮಂತ್ರದ ಪರಂಪರೆಯನ್ನು ಮುಂದುವರಿಸಿ ಅಂತ ಆಶೀರ್ವದಿಸಿ ಹೊರಟು ಹೋಗ್ತಾನೆ. ಆ 4 ಮಕ್ಕಳು ಸುಡದೆ ಹಾಗೆ ಮಧ್ಯದಲ್ಲಿ ಉಳಿತಾವೆ. ತಣ್ಣಗಾದ ತಕ್ಷಣ ತಂದೆ ತಾಯಿಯರು ಇಬ್ಬರೂ ಕೂಡ ತುಂಬ ದುಃಖದಿಂದ ಓಡಿ ಬರ್ತಾರೆ. ಓಡಿ ಬಂದಾಗ ಮಕ್ಕಳು ನಗನಗುತ್ತಾ ಕಿಲಕಿಲ ಅಂತ ಹತ್ತಿಕೊಂಡಾಗ ಆ ಮಕ್ಕಳ ನೆತ್ತಿಯನ್ನು ಮೂಸಿ ಸಂತೋಷಪಟ್ಟು, ಮಂತ್ರದ ದರ್ಶನ ಆಯ್ತಲ್ವ, ಇವನ ಋಣ ತೀರಿತು. ಹೆಂಡತಿ ಮಕ್ಕಳಿಗೆ ಹೇಳಿ ಮತ್ತೆ ತನ್ನ ದೇಹವನ್ನು ತ್ಯಾಗ ಮಾಡಿ ಹೊರಟು ಹೋದ. ಆಗ ಅವನಿಗೆ ಮೇಲಕ್ಕೆ ಹೋಗಬೇಕಾದಂತಹ ದಾರಿ ತೆರೆದುಕೊಂಡಿತು ಅಂತ ಬರುತ್ತೆ ಕಥೆ. ಅಂದರೆ ನಮ್ಮ ಹಿರಿಯ ಜೀವಕ್ಕೆ ಮೇಲಕ್ಕೆ ಹೋಗಲಿಕ್ಕೆ ಬೇಕಾದಂತಹ ಒಂದು ಋಣ, ಅದು ಯಾಕೆ ಗೊತ್ತಾ? ತಂದೆಯಾದವನು ಮಕ್ಕಳಿಗೆ ಆ ಸಂಸ್ಕಾರವನ್ನು ಕಲಿಸಿದರೆ ಅವರು ಶ್ರದ್ಧೆಯಿಂದ ಶ್ರಾದ್ದ ಮಾಡ್ತಾರೆ, ಅದರಿಂದಾಗಿ ಇವನಿಗೆ ಮೇಲೆ ಹೋಗ್ಲಿಕ್ಕಾಗುತ್ತೆ. ಆದರೆ ತಂದೆಯಾದವನು ಸಂಸ್ಕಾರ ಕಲಿಸದೇ ಇದ್ದರೆ, ತನ್ನ ಜವಾಬ್ದಾರಿ ನಡೆಸದೇ ಇದ್ದರೆ ಮಕ್ಕಳು ಶ್ರಾದ್ದ ಮಾಡಲಿಲ್ಲ. ಅದರಿಂದಾಗಿ ವೈಯಕ್ತಿಕವಾಗಿ ತನ್ನ ಸುಖಕ್ಕೆ, ಸಾಧನೆಗೆ ತನ್ನ ಪುಣ್ಯವೇ ಕಾರಣ, ತನ್ನ ಕರ್ಮವೇ ಕಾರಣ. ಆದರೆ ಈ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಲಿಲ್ಲ ಅನ್ನುವ ಕಾರಣಕ್ಕೆ ಅವನಿಗೆ ಸ್ವಲ್ಪ ದಿವಸ ಅಲ್ಲೇ ಅಂತರಾಳದಲ್ಲಿ ಓಡಾಟ ಆಗುತ್ತೆ. ಆ ಓಡಾಟ 1 ವರ್ಷ ಇರಬಹುದು, 2 ವರ್ಷ ಇರಬಹುದು, 10 ವರ್ಷ ಇರಬಹುದು, 100 ವರ್ಷ ಇರಬಹುದು, ಎಷ್ಟೂ ವರ್ಷ ಇರಬಹುದು. ಆದರೆ ಮತ್ತೆ ಗರ್ಭಕ್ಕೆ ಬರಬೇಕು ಅನ್ನುವ ಪ್ರಾರಬ್ಧ ಇರುವ ತನಕ ಅವನು ಅಲ್ಲೇ ಓಡಾಡ್ತಾ ಇರ್ತಾನೆ. ಮತ್ತೆ ಅಥವಾ ಪ್ರಾರಬ್ಧಕ್ಕೆ ಬೇಗ ಕಳೆಯಿತು ಅಂತಂದರೆ ದೇಹ ತ್ಯಾಗ ಮಾಡಿದ 2 ವರ್ಷದಲ್ಲಿ, 1 ವರ್ಷದಲ್ಲಿ, 10 ತಿಂಗಳಲ್ಲಿ, 5 ತಿಂಗಳಲ್ಲಿ ಇನ್ಯಾವುದೋ ಗರ್ಭದಲ್ಲಿ ಅದೇ ಮನೆಯಲ್ಲಿ ಹುಟ್ಟಿ ಬರ್ಬೋದು. ನಾವು ಮಾಡ್ತಾ ಇರೋದು ವ್ಯಕ್ತಿಗಲ್ಲ, ಆ ಪಿತೃದೇವತೆಗಳಿಗೆ ಮೂಲದಿಂದ ಮೇಲಕ್ಕೆ ಅಲ್ಲ. ಇನ್ನೊಂದು ದೇಹವನ್ನು ಪಡೆದಾದ ಮೇಲೆ ಮತ್ತೆ ಯಾಕೆ ಶ್ರಾದ್ದ ಮಾಡಬೇಕು? ನಾವು ಕೊಡುವಂತಹ ಶ್ರಾದ್ದದಿಂದ ಪಿತೃದೇವತೆಗಳಿಗೆ ಅದು ಹೋಗಿ ಚಂದ್ರನಲ್ಲಿ ಸೇರುತ್ತೆ. ಆ ಚಂದ್ರನಿಂದ ಅದು ದೇಹದ ಆರೋಗ್ಯವಾಗಿ, ಆಯುಷ್ಯವಾಗಿ, ಸಂಪತ್ತಾಗಿ, ಪಿತ್ರಾರ್ಜಿತ ಅಂತ ಹೇಳ್ತೇವಲ್ಲ ನಾವು, ಅದು ಸುಖವಾಗಿ ಅವನಿಗೆ ಸಿಗಬೇಕು ಅಂತಂದರೆ ಅವನು ಈ ವ್ಯಕ್ತಿಗೆ ಶ್ರಾದ್ದ ಮಾಡುವುದಲ್ಲ, ಆ ಪಿತೃದೇವತೆಗಳಿಗೆ ಶ್ರಾದ್ದ ಮಾಡುವುದಾದ್ರಿಂದಾಗಿ ಇವರ ಹೆಸರಿನಿಂದ ಬರಬೇಕಾದ ಎಲ್ಲ ಸಂಪತ್ತನ್ನು ಆ ಮೂಲಕ ದೇವರು ವ್ಯವಸ್ಥೆ ಮಾಡಿದ್ದಾನೆ. ಕಲೆಗಳನ್ನು ಪಿತೃದೇವತೆಗಳು ಸ್ವೀಕರಿಸುವುದು ಅಂದರೆ ನಾವು ಕೊಟ್ಟ ಶ್ರಾದ್ದದಿಂದ ಅರ್ಪಿತ ತರ್ಪಣದ ಶಕ್ತಿಯೆಲ್ಲ ಚಂದ್ರನಲ್ಲಿ ಕಲೆಯಾಗಿ ಪರಿಣಾಮವಾಗಿ ನಿಂತಿರುತ್ತೆ ಅಂತ. ಅದರಿಂದಾಗಿ ಆ ಮನೆತನಕ್ಕೆ ಸಂಬಂಧಪಟ್ಟಂತಹ ನಾವು ಕೇಳುತ್ತೇವೆ, ನಿಮ್ಮ ಮನೇಲಿ ಶ್ರಾದ್ದ ಮಾಡ್ತಾ ಇಲ್ಲ, ಪಿತೃಶಾಪ ಇದೆ,
ಇನ್ನೊಂದೇನೋ ತೊಂದರೆ ಇದೆ, ನೀವು ತುಂಬ ನೋಯಿಸಿದ್ದೀರಿ, ಹಾಗೆ ಏನೇನೋ ಕಥೆಗಳು ಬರ್ತವೆ. ಇದೆಲ್ಲದರ ಪರಿಣಾಮ ಏನು ಅಂತಂದರೆ ಅವನು ಮನೆಯಲ್ಲಿ ಸಂತೋಷವಾಗಿ ನೆಮ್ಮದಿಯಾಗಿರಲಿಕ್ಕಾಗದೇ ಇರುವುದು. ಇನ್ನೊಬ್ಬ ವ್ಯಕ್ತಿಯಾಗಿ ಅದೇ ಜೀವ ಹುಟ್ಟಿ ಬಂದಿದ್ರೂ ಕೂಡ ಇವನು ತನ್ನ ಜೀವವನ್ನು ಕಳ್ಕೊಳ್ಳುವ ತನಕವೂ ಕೂಡ, ಇವನ ದೇಹದಲ್ಲಿ ಶಕ್ತಿ ಸಾಮರ್ಥ್ಯ ಇರುವ ತನಕವೂ ಕೂಡ ಆ ಪ್ರತೀಕದಲ್ಲಿ ಪಿತೃಗಳ ಆರಾಧನೆಯನ್ನು ಮಾಡಬೇಕನ್ನುವುದು ಅವನ ಜೀವನದ ಅನಿವಾರ್ಯ ಕರ್ಮ. ಅದು ಆ ವ್ಯಕ್ತಿಗೆ ಮಾಡುವುದಲ್ಲ, ಹೆಸರನ್ನು ನೆಪವಾಗಿಟ್ಟುಕೊಂಡು ಪಿತೃದೇವತೆಗಳನ್ನು ಭಗವಂತನ ರೂಪವನ್ನು ಗಯಾ ಗದಾಧರನ ಪ್ರೀತಿಯಾಗಲಿ ಅಂತ ಪ್ರಾರ್ಥಿಸುವುದಾದ್ರಿಂದಾಗಿ. ಯಾಕೆಂದರೆ ಜನಾರ್ದನ ರೂಪ ಅದು ಮೋಕ್ಷದಸ್ತು ಜನಾರ್ದನ ಅನ್ನುವ ರೂಪ. ಅದನ್ನಾಗಿ ಶ್ರಾದ್ದದಲ್ಲಿ ಭಗವಂತನ ಆರಾಧನೆ ಮುಖ್ಯ ಹೊರತು ನಾವು ಯಾರಿಗೋ ಕೊಡುವ ವ್ಯಕ್ತಿಗೆ ಪಿಂಡ ಇರೋದು ಇಷ್ಟು ದೊಡ್ಡದು. ಆ ಜೀವ ಅನ್ನೋದು ಸ್ಮಾಲರ್ ದ್ಯಾನ್ ಆ್ಯನ್ ಆಟಮ್. ಅದು ಯಾವ ರೀತಿಯಿಂದಲೂ ನಿಮಗೆ ಪಿಂಡದ ಒಳಕ್ಕೆ ಹೋಗರೂ ಅದಕ್ಕೆ ತಿನ್ನಲಿಕ್ಕೂ ಆಗೋದಿಲ್ಲ. ಆ ಶರೀರ ಇರುವುದೇ ಅತ್ಯಂತ ಬೇರೆ ಥರ. ನಾವು ಈ ರೀತಿಯೆಲ್ಲ ಅರ್ಥ ಮಾಡಿಬಿಟ್ರೆ ಮನಾಸ್ತಿಕರು ಅಪಹಾಸ್ಯ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಶ್ರಾದ್ದ ಅಲ್ಲೆಲ್ಲೋ ಪಿತೃಲೋಕದಲ್ಲಿ ಇರುವವರಿಗೆ ಕೊಟ್ಟದ್ದು ಹೋಗುತ್ತೆ ಅಂತಾದರೆ ನಿಮ್ಮ ಮಹಡಿ ಮೇಲೆ ಕೂತವರಿಗೆ ನಾವು ಯಾಕೆ ಅವರು ಕೆಳಗೆ ಬನ್ನಿ ಅಂತ ಹೇಳಬೇಕು? ಇಲ್ಲಿಂದಲೇ ಶ್ರಾದ್ದ ಹಾಕೋದು, ಅವರಲ್ಲಿ ಊಟ ಆಯಿತು ಅಂತ ತೇಗುವುದು ಆಗತ್ತಾ? ಪತಿ ಅಶನಂ ಭವೇತ್ ಅಂತ ಹೇಳ್ತಾರೆ. ಎಲ್ಲೋ ಬೇರೆ ಊರಿಗೆ ಹೋಗಿರ್ತಾರೆ, ಅಲ್ಲೆಲ್ಲ ಪದಾರ್ಥಗಳು ತುಂಬ ಕೆಟ್ಟಿರುತ್ತೆ, ನೀವು ಅಲ್ಲೆಲ್ಲ ತಿನ್ನಬೇಡಿ, ನಾನು ದಿವಸ ನಿಮಗೆ 3 ಟೈಮಿಗೆ ಸರಿಯಾಗಿ ಪಿಂಡ ಹಾಕ್ತಾ ಇರ್ತೇನೆ, ನಿಮ್ಗೆ ಅಲ್ಲ ಹೊಟ್ಟೆ ತುಂಬತ್ತೆ ಅಂತ ಆಗೋದಿಲ್ಲ ಅಂತಂದಮೇಲೆ ಶ್ರಾದ್ದಕ್ಕೆ ಅರ್ಥ ಇಲ್ಲ ಅಂತ ಹೀಗೆಲ್ಲ ಬರೀತಾರೆ. ಅದು ಅವರು ಜೀವಕ್ಕೆ ಕೊಡುವುದು ಅನ್ನೋ ಅರ್ಥ ಇಟ್ಟುಕೊಂಡು ಈ ಆಕ್ಷೇಪ ಮಾಡುವುದು. ಆದರೆ ನಾವು ಹೇಳ್ತಾ ಇದ್ದೇವೆ ಜೀವ ಕೊಡುವುದೇ ಅಲ್ಲ, ಆ ಜೀವವನ್ನು ಪ್ರತೀಕವನ್ನಾಗಿಟ್ಟುಕೊಂಡು ಪಿತೃಲೋ ದೇವತೆಗಳನ್ನು ಮುಖ್ಯವಾಗಿಟ್ಟುಕೊಂಡು ಭಗವಂತನ ರೂಪವನ್ನು ಉಪಾಸನೆ ಮಾಡುವುದು. ಭಗವಂತನ ಉಪಾಸನೆಗೆ ಇನ್ನೊಂದು ದಾರಿ ಇದು. ಅದಕ್ಕೋಸ್ಕರ ಅಷ್ಟು ಶ್ರದ್ಧೆ ಹೇಳುವುದು. ಕೇವಲ ನಮ್ಮ ಪೂರ್ವಜರನ್ನು ಯಾರನ್ನು ಪ್ರೀತಿಸುವುದು ಅಥವಾ ಅವರನ್ನು ಗೌರವಿಸುವುದು ಅಂತ ಅನ್ನೋದು ಅದು ಸಹಜವಾಗಿ ಶ್ರಾದ್ದ ಇಲ್ಲದೇ ಇದ್ರೂ ಆಗುತ್ತೆ. ಅದೆಲ್ಲ ಮುಖ್ಯ. ನಮಗೆ ಆರಾಧನೆ ಅಂತ ಅನ್ನೋದು ನಮ್ಮ ಪೂರ್ವಜರಿಂದ ಬಂದಂತಹ ಸಂಪತ್ತೇನಿದೆ ಅದನ್ನು ದಕ್ಕಿಸಿದ ಭಗವಂತನ ರೂಪಕ್ಕೆ ಕೊಡುವ ಕೃತಜ್ಞತೆ ಅದು. ಅದರಿಂದಾಗಿ ಶ್ರಾದ್ದ ಒಬ್ಬ ವ್ಯಕ್ತಿ ಸತ್ತು ಮತ್ತೆ ಹುಟ್ಟಿದ ಮೇಲೂ 45 ವರ್ಷಗಳ ತನಕ ಬದುಕಿದ್ದ ಅಂದರೆ ಯಾಕೆ ಮಾಡಬೇಕು ಅಂದರೆ ಅದು ಭಗವಂತನ ಆರಾಧನೆ ಅಂತ ಮಾಡಬೇಕು. ಯಾಕೆಂದರೆ ನಮಗೆ ಋಣ ಇರುವುದು ಬೇಕಾದಷ್ಟು ಋಣ ಇದೆ. ಋಷಿಗಳ ಋಣ ಇದೆ, ಪಿತೃಗಳ ಋಣ ಇದೆ, ಪ್ರಾಣಿಗಳ ಜೊತೆಗೆ ಋಣ ಇದೆ. ನಮ್ಮ ಬದುಕಿನಲ್ಲಿ ಯಾವ ವಸ್ತುಗಳನ್ನೆಲ್ಲ ಭೇಟಿ ಹಾಕ್ತೇವೋ ಎಲ್ಲ ವಸ್ತುಗಳ ಋಣವೂ ಇದೆ. ಅದಕ್ಕೆ ನಾವು ಪಂಚಸೂನ ಪ್ರಾಯಶ್ಚಿತ್ತಾರ್ಥಂತ ವೈಶ್ವದೇವ ಮಾಡುವ ಹಾಗೆ ಪಂಚಯಜ್ಞಗಳನ್ನು ಮಾಡಲಿಕ್ಕಿದೆ. ದೇವತೆಗಳನ್ನು ಸಂತೋಷಪಡಿಸಬೇಕು, ಅತಿಥಿಗಳನ್ನು ಸಂತೋಷಪಡಿಸಬೇಕು, ಭೂತಗಳನ್ನು ಸಂತೋಷಪಡಿಸಬೇಕು, ಋಷಿಗಳನ್ನು ಸಂತೋಷಪಡಿಸಬೇಕು, ದೇವತೆಗಳನ್ನು ಸಂತೋಷಪಡಿಸಬೇಕು. ಹೀಗೆ ಆ 5 ಋಣವನ್ನು ತೀರಿಸಿಕೊಳ್ಳುವುದಕ್ಕೆ ಮುಖ್ಯವಾಗಿ ನಾವು ಪಂಚಯಜ್ಞವನ್ನು ಮಾಡಬೇಕು ಅಂತ ಹೇಳುವಂಥದ್ದು. ಅಂದರೆ ಪಿತೃಋಣ, ದೇವಋಣ, ಋಷಿಋಣ, ಮನುಷ್ಯ ಋಣ ಮತ್ತು ಭೂತಋಣ. ಈ 5 ಋಣಗಳು, ಅದರಲ್ಲಿ ಒಂದು ಪಿತೃಋಣ ಆದ್ದರಿಂದಾಗಿ ಅದು ಜೀವನದ ಪರ್ಯಂತ ಇರುತ್ತೆ. ತಾಯಿ ಹೊಟ್ಟೆಯಲ್ಲಿ 9 ತಿಂಗಳು ಇಟ್ಟುಕೊಂಡದ್ದನ್ನು ತೀರಿಸ್ಲಿಕ್ಕಾಗತ್ತಾ? ಸಾಧ್ಯವೇ ಇಲ್ಲ. ತಂದೆ ಅಷ್ಟು ದಿವಸ ದುಡಿದು ಹಾಕಿದಂಥ ಋಣವನ್ನು ಆ ಪ್ರತೀಕದಿಂದ ನಿಂತ ಕೊಟ್ಟದ್ದ ಕೊಡುಗೆಯನ್ನು ನಾವು ಪೂರೈಸಲಿಕ್ಕಾಗತ್ತಾ? ವಾಪಸ್ ಅವರು ಮತ್ತೆ ಮಕ್ಕಳ ಥರ ಆಗ್ತಾರೆ ಅಂತ ನಾವು ಭಾವಿಸಿ ಅವರನ್ನು ಆರೈಕೆ ಮಾಡಬಹುದು, ಆದರೆ ಅವರು ಮಾಡಿದಷ್ಟು ಮರಳಿ ಮಾಡುವುದು ಸಾಧ್ಯವೇ ಇಲ್ಲ. ಅದರಿಂದಾಗಿ ಋಣ ಇದ್ದೇ ಇರುತ್ತೆ. ಆ ಶ್ರಾದ್ದ ಅಂತ ಅನ್ನೋದು ಅತ್ಯಂತ ಅಗತ್ಯ.